ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬೇಟೆಗೆ ಹೊರಟಿದ್ದೀನಿ. ಆ ಬೇಟೆಯಲ್ಲಿ ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ, ಅಷ್ಟೇ ರಿಸ್ಕು ಇದೆ. ಅದು ಎಂಥ ಬೇಟೆ ಅಂತೀರಾ? ಅದು ಕಪ್ಪು ನೋಟಿನ ಬೇಟೆ. ಅಷ್ಟೇ ಅಲ್ಲ, ಇವ್ರು ಏನಂತಾರೆ ಅಂದರೆ, ಕಪ್ಪು ನೋಟನ್ನು ಬಿಳಿ ಮಾಡ್ತೀವಿ, 2 ಲಕ್ಷ ಕೊಟ್ಟರೆ 25 ಲಕ್ಷ ಕೊಡ್ತೀವಿ, 50,000 ಕೊಟ್ಟರೆ 5 ಲಕ್ಷ ಕೊಡ್ತೀವಿ ಅಂತ ಅಮಾಯಕರಿಗೆ ಮೋಸ ಮಾಡಿ ಅವರ ಬಾಳಲ್ಲಿ ಚೆಲ್ಲಾಟ ಆಡುವಂಥ ಗ್ಯಾಂಗ್ನ ಬೆನ್ನತ್ತಿ ಹೊರಟಿದ್ದೀವಿ. ಆ ಥ್ರಿಲ್ಲಿಂಗ್ ಸ್ಟೋರಿ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಅದೊಂದು ಖತರ್ನಾಕ್ ಗ್ಯಾಂಗ್ನ ಕೈಗೆ ಸಿಕ್ಕರೆ ಖೇಲ್ ಖತಮ್. ಮಾತಿಗೆ ಮರಳಾದ್ರೆ ಬರ್ಬಾದ್ ಗ್ಯಾರಂಟಿ. ಎಸ್, ಅದೊಂದು ಖತರ್ನಾಕ್ ಗ್ಯಾಂಗ್. ಅದು ಕಾರ್ಯನಿರ್ವಹಿಸುವ ಪರಿಯೇ ಭಯಾನಕ. ಆ ಗ್ಯಾಂಗ್ ಬೀಸೋ ಕಪ್ಪು ಬಲೆಗೇನಾದ್ರೂ ನೀವು ಬಿದ್ರೆ ಲೈಫ್ ಬರ್ಬಾದೆ. ಯಾಕೆಂದ್ರೆ ಅದು ಅಷ್ಟೊಂದು ಪವರ್ಫುಲ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಈಗಾಗಲೇ ಅದು ಅದೆಷ್ಟೋ ಅಮಾಯಕರ ಪ್ರಾಣದ ಜೊತೆ ಚೆಲ್ಲಾಟನೂ ಆಡಿದೆ. ಅಮಾಯಕರಿಗೆ ಕಪ್ಪು ಹಣದ ಆಸೆ ತೋರಿಸಿ ಈಗಾಗಲೇ 100 ಮಂದಿಗೆ ಕೋಟ್ಯಂತರ ರೂಪಾಯಿ ವಂಚಿಸಿದೆ. ಹೌದು, ಜನ ಏನಿಲ್ಲ ಅಂದ್ರೆ 20 ಜನ, 10 ಜನ, 15 ಜನ ಈ ಥರ ಎಲ್ಲರೂ ಬರ್ತಾರೆ. ಅವ್ರಿಗೆ ಹೀಗೆ ಮಾಡೋದು, 2-3 ಹಾಕಿ ತೋರಿಸೋದು, ತೊಳೆದು ಅವ್ರಿಗೆ ನಂಬಿಸೋದು, 50,000 ಕೊಡ್ರಿ. ಈ ಗ್ಯಾಂಗ್ನ ವಂಚನೆಯ ಬಲೆಗೆ ಬಿದ್ದು ಲಕ್ಷಾಂತರ ರೂಪಾಯಿ ಕಳೆದುಕೊಂಡ ಅನೇಕರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಕೆಲವು ಜನನು ಮತ್ತು ಮನೆಯಲ್ಲಿ ಇದ್ದವರು ಮತ್ತು ದುಡ್ಡಿನ ಸಂಕಟಕ್ಕಾಗಿ ನೇತಾಕೊಂಡು ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಅಮಾಯಕರಿಗೆ ಏನಂತ ಹೇಳ್ತಾನೆ ರೀ, ಅಗದಿ ಫೋರ್ಸ್ ಮಾಡಿದರೆ ರಾತ್ರಿ 9 ಗಂಟೆಗೆ ನೀವು ಬರ್ರಿ, ರಾತ್ರಿ 9 ಗಂಟೆಗೆ ಹೋದ್ರೆ ನೀನೇನು ಸರಳ ಹೋಗ್ತೀಯೋ ಅಥವಾ ಏನಂತೀಯ ಅಂತ ನಮಗೆ ಫೋರ್ಸ್ ಮಾಡಿದವನು. ಆಗ ನಮ್ಮನ್ನು ಕರೆದು ಒಳಗೆ ಬಾಗಿಲು ಹಾಕಿ ಅವ್ರ ಅಣ್ಣ ನಮಗೆ ಅವನು ದಾಡಿಸಿದನು. ಈ ರೀತಿ ಜನರನ್ನ ಮರಳು ಮಾಡಿ ಅವರನ್ನ ಮೋಸದ ಜಾಲಕ್ಕೆ ಸಿಲುಕಿಸೋ ಆ ಗ್ಯಾಂಗ್ನ ಬಗ್ಗೆ ತಿಳಿಯೋ ಕುತೂಹಲ ನಮಗೂ ಮೂಡ್ತು. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಸಂಗ್ರಹಿಸಬೇಕು. ಆ ಖತರ್ನಾಕ್ ಗ್ಯಾಂಗ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಅದು ಯಾವ ರೀತಿ ಜನರನ್ನ ವಂಚಿಸುತ್ತೆ ಅನ್ನೋದರ ಬಗ್ಗೆ ತಿಳಿಯಲು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಪತ್ತೇದಾರಿ ಕೆಲಸಕ್ಕಿಳಿಯಿತು. ಆರಂಭದಲ್ಲಿ ಈ ತಂಡದ ಬಗ್ಗೆ ಮಾಹಿತಿ ಕೊಡಲು ಯಾರೂ ಧೈರ್ಯ ತೋರಲಿಲ್ಲ. ಆದರೆ ನಮ್ಮ 100 ಪ್ರಯತ್ನದ ಬಳಿಕ ನಮಗಿಬ್ರು ಮಾಹಿತಿದಾರರು ಸಿಕ್ಕರು. ಅವರು ಈ ಗ್ಯಾಂಗ್ನ ಮೋಸದ ಬಲೆಗೆ ಸಿಕ್ಕು ಸುಣ್ಣ ಆಗಿದ್ರು. ನಾವು 1-2 ಜನ ಹೋಗಿದ್ದೀವಿ ರೀ. ಹೋದ್ಮೇಲೆ ಅವನು ಹೇಳ್ದ, ಇವ್ರನ್ನೆಲ್ಲ ಎದಕ್ಕೆ ಕರ್ಕೊಂಬಂದಿದ್ದೆ ನೀನು? ಕರ್ಕೊಂಡು ಹೋದಾಗ ಅವತ್ತು ದುಡ್ಡು ಕೊಡಲಿಲ್ಲ ರೀ. ಅವಂಗೆ ಪ್ರಾಣ ಬೆದರಿಕೆ ಹಾಕಿದ್ನಂತ್ರಿ. ಅವ್ನ ಮನೆ ಬಾಗಿಲು ಹಾಕಿಕಾಟ ಅವ್ನ ಒಳಗೆ ಹಾಕಿ, ನೀನು ಸುಮ್ಮನೆ ಹೋದರೆ ಸರಿ, ಇಲ್ಲ ಅನ್ನೋದ್ರೆ ನೀನು ಕೊಂದು ಹಾಕ್ತೀನಿ, ನೀನು ಯಾರು ಬೇಕಾದ್ರೆ ಕರ್ಕೊಂಬಂದು ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಂತ್ರಿ ಮೇಡಮ್ರ. ಅಲ್ಲೆಲ್ಲ ಅವ್ರ ಸಪೋರ್ಟಿಗೆ ಪೊಲೀಸರು ಇದ್ದಾರೆ ಮೇಡಮ್ರ. ದೂರದ ಹುಬ್ಬಳ್ಳಿಯ ಇವರು ಈಗಾಗಲೇ 10 ಲಕ್ಷದ ಆಸೆಗೆ ಬಿದ್ದು 2 ಲಕ್ಷ ಕಳ್ಕೊಂಡಿದ್ದಾಗಿದೆ. ಇವರು ಈ ಗ್ಯಾಂಗ್ನ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿ ಕೊಟ್ಟರು. ಅವರಿಗೆ ಒಮ್ಮೆ ಕೊಟ್ಟದ್ದು 50,000, ಮತ್ತೊಂದು ಸಲ ಕೊಟ್ಟದ್ದು 1 ಲಕ್ಷ. ಇದು ನನ್ನ ವೈಯಕ್ತಿಕ ಇರತಕ್ಕಂಥದ್ದು ಹಣ. ಮನೆಯಾಗ ತಂದೆ ತಾಯಿಗೂ ಗೊತ್ತಿದ್ದಿಲ್ಲ, ಅಥವಾ ತಾಯಿಗೂ ಗೊತ್ತಿದ್ದಿಲ್ಲ, ಅಥವಾ ಹೆಂಡತಿಗೂ ಗೊತ್ತಿದ್ದಿಲ್ಲ. ಮತ್ತು ನಮಗೆ ಅವನು ಏನು ಆ ದುಡ್ಡು ನಮಗೆ ವಾಪಸ್ ಕೊಡಲಿಲ್ಲ. ಕಪ್ಪು ಹಣದ ಬಲೆ ಬೀಸ್ತಾರೆ. ಗ್ರಾಮೀಣ ಭಾಗದ ಜನ ಮುಗ್ಧರು, ಅನಕ್ಷರಸ್ಥರು. ಅವರಿಗೆ ಕಪ್ಪು ಹಣ, ಬ್ಲ್ಯಾಕ್ ಮನಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವರ ಮುಗ್ಧತೆಯನ್ನ ಬಳಸಿ ಈ ಖದೀಮರು ಇವರಿಗೆ ನೋಟಿನ ಆಕಾರದ ದಪ್ಪ ಕಾಗದವನ್ನ ತೋರಿಸಿ, ಇದೇ ಕಪ್ಪು ಹಣ, ಇದನ್ನ ರಾಸಾಯನಿಕ ಹಾಕಿ ತೊಳೆದ್ರೆ ಒರಿಜಿನಲ್ ನೋಟ್ ಬರುತ್ತೆ ಅಂತ ಹೇಳಿ ನಂಬಿಸ್ತಾರೆ. ಖಂಡಿತವಾಗಿ ತೋರಿಸಿದ. ಅದನ್ನು ನಾವು ರಿಯಲ್ ಆಗಿ ನೋಡ್ಬೇಕಂತಂದ್ವಿ. ಅದು ನೋಡಿದ ತಕ್ಷಣ ನಾವು ನಮ್ಮ ಹತ್ರ ಇರೋ ಹಣ ಅವರಿಗೆ ಕೊಟ್ಟದ್ದು ನಿಜ. ಅವನು ಆ ಕಪ್ಪು ಹಣ ತಗೊಂಡು ಒಂದು ಮೆಡಿಸಿನ್ ಹಾಕಿ, ಆ ಮೆಡಿಸಿನ್ ಹಾಕಿಟ್ಟು ಅದರಲ್ಲಿ ಎದ್ದು ಅದನ್ನು ಕಡೆಗೆ ಒಂದು ಗಾಡಿಗೆ ಹರಿವಿದ. ಆ ಗಾಡಿಗೆ ಹರಿವಿದ ನಂತರ ಅದು ಹಣ ಆಯ್ತು, ಅದು ದುಡ್ಡು ಸೊಕ್ಕ ರೂಪಾಯಿನ ಆಗಿಬಿಡ್ತದೆ. ಅದು
ರೊಕ್ಕ ಆದ ನಂತರ ಅದನ್ನು ನಾವು ಕಣ್ಣಾರೆ ನೋಡಿದ ನಂತರ ನಮಗೆ ವಿಶ್ವಾಸ ಆಯಿತು. ಆಗ ನಾವು ನಮ್ಮ ಹಣ ಅವನ ಕೈಯಲ್ಲಿ ಕೊಟ್ವಿ. ಈ ರೀತಿ ಕಪ್ಪು ಹಣ ನಮ್ಮಲ್ಲಿ ಲಕ್ಷಾಂತರ ರೂಪಾಯಿ ಇದೆ. ನೀವು ನಮಗೆ 50,000 ಕೊಟ್ರೆ 2 ಲಕ್ಷ, 1 ಲಕ್ಷ ಕೊಟ್ರೆ 5 ಲಕ್ಷ, 5 ಲಕ್ಷ ಕೊಟ್ರೆ 25 ಲಕ್ಷ ಕೊಡ್ತೀವಿ ಅಂತ ನಂಬಿಸ್ತಾರೆ. ಗ್ಯಾಂಗ್ನ ಕೇಂದ್ರ ಸ್ಥಾನ ಗದಗ. ಜನರಿಗೆ ಕಪ್ಪು ಹಣದ ಆಸೆ ತೋರಿಸಿ ಮೋಸ ಮಾಡೋ ಈ ಭಯಾನಕ ಗ್ಯಾಂಗ್ನ ಕೇಂದ್ರ ಸ್ಥಾನ ಇರೋದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಹದ್ಲಿ ಗ್ರಾಮದಲ್ಲಿ. ಈ ಗ್ಯಾಂಗ್ನ ನಾಯಕನ ಹೆಸರು ಮರಿಯಪ್ಪ. ಊರು ತುಂಬಾ ಮಾಹಿತಿದಾರರನ್ನ ಇಟ್ಕೊಂಡಿರೋ ಮರಿಯಪ್ಪನಿಗೆ ಬಲೆ ಬೀಸಲು ನಾವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಬಿಟ್ಟ ಸುಳ್ಳು ಒಂದೆರಡಲ್ಲ. ಮರಿಯಪ್ಪನ ಕಪ್ಪು ನೋಟಿನ ಗ್ಯಾಂಗ್ ಇದೆಯಲ್ಲ ತುಂಬಾನೇ ಚಾಲು ಇದೆ. ಆತನನ್ನ ಬೇಟೆಯಾಡಲು ಪಕ್ಕಾ ಮಾತುಗಾರರು ಬೇಕು. ಅದಕ್ಕಾಗಿ ನಾವು ಮೋಡಿಗಾರರಿಗೆ ಮೋಡಿ ಮಾಡುವಂತಹ ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ವಿ. ಆ ಪ್ಲಾನ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ?